ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಎಲ್ಲರೂ ಸೇರಿಕೊಂಡು ನಾವು ಚಾರ್ವಿ ಸ್ಕೂಲಿಗೆ ಹೋಗೋಣ. ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ ಹೋಗೋಣ ಬನ್ನಿ ಚಾರ್ವಿ ಸ್ಕೂಲಿಗೆ ಹೋಗಿ ನಾವು ಏನು ಮಾಡೋಣ, ಚಾರ್ವಿಗೆ ಮನೆಗೆ ಕರ್ಕೊಂಬರೋಣ. ಮನೆಗೆ ಕರ್ಕೊಂಬರ್ಬೇಕಾದ್ರೆ ಅವಳು ಅಲ್ಲಿ ಆಟ ಆಡ್ತಾಳ ಅಥವಾ ಮನೆಗೆ ನಾವು ಹಾಗೆ ಕರ್ಕೊಂಬರೋದಾ? ಡೈಲಿ ಆಟ ಆಡ್ತೀನಿ ಅಂತ ಹೇಳಿ ತುಂಬ ನನಗೆ ಪೀಡಿಸ್ತಿರ್ತಾಳೆ. ಮಮ್ಮಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ಇರು ಅಂತ ಹೇಳ್ತಾಳೆ. ನಾನು ಹೋಗಿ ಹಾಗೆ ಕರ್ಕೊಂಬಂದುಬಿಡ್ತೀನಿ. ಅದಕ್ಕೆ ಇವತ್ತು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅವಳಿಗೆ ತುಂಬ ಹೊತ್ತು ಆಟ ಆಡಿಸಿ ಆಮೇಲೆ ಕರ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಅವಳು ಏನೆಲ್ಲೋ ಆಟ ಆಡ್ತಾಳೆ ಅಲ್ಲಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಬಿಟ್ಟರೆ ಸಾಕು ಫ್ರೆಂಡ್ಸ್, ಚಾರ್ವಿಗೆ ನಾನು ಮನೆಗೆ ಹಾಗೇನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಅವಳು ತುಂಬ ಬೇಜಾರು ಮಾಡ್ಕೊತಿರ್ತಾಳೆ. ಫ್ರೆಂಡ್ಸ್ ಎಲ್ಲರೂ ಆಡ್ತಾ ಇರ್ತಾರೆ, ಮಮ್ಮಿ ನೀನು ನೋಡಿದ್ರೆ ನನಗೆ ಹಾಗೆ ಕರ್ಕೊಂಡು ಹೋಗ್ಬಿಡ್ತೀಯಾ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರೋದ್ರಿಂದ ನಾನು ಏನು ಮಾಡ್ತೀನಿ, ಇವತ್ತು ತುಂಬ ಹೊತ್ತು ಆಟ ಆಡಿಸ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅವಳು ತುಂಬ ಹೊತ್ತು ಆಟ ಆಡಿದ್ಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ದೀಕ್ಷಿತು ಕೂಡ ಹಾಗೆ ಬೇಜಾರು ಮಾಡ್ಕೊತಿದ್ದ ಅವಾಗ. ಅದಕ್ಕೆ ಅವನಿಗೂ ಕೂಡ ನಾನು 12:30ಗೆ ಬಿಡ್ತಾರೆ. ಅವನಿಗೆ 12:30ಇಂದ 1 o'clockವರೆಗೂ ಆಟ ಆಡಿಸ್ಕೊಂಡೇ ಕರ್ಕೊಂಡು ಹೋಗ್ತಿರ್ತೀನಿ. ಅವನು ಅಕ್ಕ ನಾನು ಇವತ್ತು ಈ ಆಟ ಆಡಿದೆ ಅಂತ ಹೇಳ್ತಾನಲ್ವ, ಅವಳಿಗೆ ಬೇಜಾರಾಗುತ್ತೆ. ಅದಕ್ಕೆ ಇವತ್ತೇನು ಮಾಡ್ತೀನಿ, ಚಾರ್ವಿಗೂ ಆಟ ಆಡಿಸ್ಕೊಂಡು ಹೋಗ್ತೀನಿ. ಚಾರ್ವಿ ಸ್ಕೂಲ್ ಹತ್ರ ಬಂದಿದ್ದೀನಿ ಆಲ್ರೆಡಿ. ಈಗ ಕ್ಲಾಸಿಂದ ಅವರು ಹೊರಗೆ ಬರ್ತಾ ಇರ್ತಾರೆ. ನಾನು ಚಾರ್ವಿಗೆ ಕರ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ತೀನಿ. ಚಾರ್ವಿ ಹೇಗೆಲ್ಲ ಆಟ ಆಡ್ತಾಳೆ ಮತ್ತು ದೀಕ್ಷಿತ್ ಕೂಡ ಆಡ್ತಾನ ಜೊತೆಗೆ ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಲೈಕ್ ಮಾತ್ರ ಮಾಡಲೇಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಒಂದು ಲೈಕಿಂದ ನನಗೆ ಹೆಚ್ಚಿನ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ಪಾಸಿಟಿವ್ ಎನರ್ಜಿಯಿಂದ ನಾನು ಏನು ಮಾಡ್ತೀನಿ, ಒಳ್ಳೆ ವೀಡಿಯೋಸ್ಗಳನ್ನು ಬರ್ತಾ ಇರ್ತೀನಿ. ಆ ವಿಡಿಯೋಸ್ಗಳನ್ನು ನೀವು ಕೂಡ ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಬೇಕು ಅಲ್ವಾ. ಚಾರ್ವಿ ಬಂದ ತಕ್ಷಣ ನನ್ನ ಕೈಯಲ್ಲಿ ಬ್ಯಾಗ್ ಕೊಟ್ಬಿಟ್ಟು ಹೆಂಗೆ ಓಡ್ತಾ ಇದ್ದಾಳೆ ನೋಡಿ. ಅಲ್ಲಿಗೆ ಹೋಗಿ ನಾನು ಆಟ ಆಡ್ತೀನಿ, ಇವ್ರನ್ನ ಅಲ್ಲಿ ಬರೋ ಅಷ್ಟರಲ್ಲಿ ನಾನು ಆಟ ಆಡ್ಬೋದು ಅಂದ್ಕೊಂಡಿದ್ದಾಳೆ. ನಾನು ಇವತ್ತು ಆಟ ಆಡಿಸ್ಕೊಂಡೇ ಹೋಗ್ತೀನಿ ಅಂತ ಅವಳಿಗೆ ನಾನು ಹೇಳಿಲ್ಲ. ಈ ಸ್ಕೂಲಿನ ನೇಚರ್ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕಂತ ಅಂದರೆ ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಮತ್ತು ಸ್ಕೂಲ್ ಒಳಗೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಳಗಡೆ ಯಾವತ್ತೂ ತೋರಿಸಿಲ್ಲ ನಿಮಗೆ, ವಿಡಿಯೋ ಹಾಕಿದೆ ಒನ್ ಟೈಮು, ಯಾರು ನೋಡಿಲ್ಲ ಅನಿಸುತ್ತೆ. ನಾನು ಆ ವಿಡಿಯೋನ ಮತ್ತೆ ಇನ್ನೇನಾದರೂ ಒಳಗಡೆ ಸ್ಪೋರ್ಟ್ಸ್ ನಡೆದಾಗ ಅಥವಾ ಬೇರೆ ಫಂಕ್ಷನ್ಗಳು ನಡೆದಾಗ ಒಳಗಡೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಇದ್ದೋದ್ರೆ ಪಾರ್ಕಲ್ಲಿ ಕುತ್ಕೊಂಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಈ ನೇಚರ್ ಒಳಗೆ ಯಾವುದಾದ್ರೂ ರೀಲ್ಸ್ ಮಾಡಬೇಕಂತ ಆಸೆ ಇರುತ್ತೆ, ಬಟ್ ಬೇಡ. ಎಲ್ಲ ಪೇರೆಂಟ್ಸ್ಗಳು ಇರ್ತಾರೆ ಮತ್ತು ಟೀಚರ್ಸ್ ಇರ್ತಾರೆ, ಹಾಗೆ ಮಕ್ಕಳೆಲ್ಲ ಇರ್ತಾರಲ್ವ, ಅದಕ್ಕೆ ಬೇಡ ಅಂದ್ಕೊಂಡು ನಾನು ಯಾವತ್ತೂ ಕೂಡ ರೀಲ್ಸ್ಗಳನ್ನು ಮಾಡಿಲ್ಲ. ಇಲ್ಲಿ ಮಕ್ಕಳನ್ನು ಮಾತ್ರ ಆಟ ಆಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಆ ವಿಡಿಯೋಸ್ಗಳನ್ನು ಮಾತ್ರ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ. ಅವಳು अजून हाय हेलो फ्रेंड्स के तो गुंडू ये तो हमेगा आंटी वीडियो ಮಾಡ್ಕಂತೀನಿ
ಹಾಯ್ ಮಾಡು ಹಾಯ್ ಮಾಡು. तुरंत ಧೃತಿಗಾಯ್ತು ಇವತ್ತು. ಸ್ಮೈಲ್. ಸ್ಲೋ. मजा कोणाला 1 2 3 स्माइल अत्रीच करता तो काय मत का हां हाय ನನ್ನ ಕನಸನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿ ಬಿಡುವೆ ಹುಣ್ಣಿಮೆ ಹುಣ್ಣಿಮೆ ನಿನಗೆ ಚಾರ್ವಿ ಸ್ಕೂಲಿಂದ ಬಂದ ತಕ್ಷಣವೇ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ತಿಂತಾಳೆ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಂಡು ನೋಡ್ತೀನಿ ಮಮ್ಮಿ ಅಂತ ಹೇಳಿ ಟಿ ವಿ ನೋಡ್ತಾಳೆ. ನಂತರ ಒಂದು 5 o'clock ಹಿಡಿದು 7 o'clockವರೆಗೂ ಹೀಗೆ ಓದ್ತಾ ಇರ್ತಾಳೆ. ನಂತರ ಸ್ವಲ್ಪ ಏನಾದರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದೇನಾದರೂ ಹೇಳಿದರೆ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ ಮನೆಯಲ್ಲಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಲೈಕ್ ಕೂಡ ಮಾಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.